because we are meeting after some time, though are very close in heart. And I am giving more of a leadership role. Even in those college days, I was their very popular leader. Popular ella poli bachali ella ittu namma adu illadre idu illa ಈಗ only because I can be, I talk that way, only then I can connect. ಈಗ ನಾನು ಒಂದು holy man ಹೀಗೆ ಅಂತ ಹೇಳಿದ್ರೆ I cannot. I have seen death, defeat and all very close. ನನಗೆ ವಿನಯ್ had saved me. We had a road accident in 1991. ವಿನಯ್ದು ಬೈಕ್ ನಾನು ಬಿಡ್ತಿದ್ದೆ, ನನ್ನ ಹಿಂದೆ ಅವರಿದ್ರು. ಬೈಕ್ ನನಗೆ ಓಡಿತ್ತು, ನನಗೆ ಎಲ್ಲಿ ಕಟ್ ಬ್ರೈನ್ ಕನ್ಕಷನ್, ಈ ಫ್ಲೂ ಆಫ್. ಆದ್ರೆ ಹೆಲ್ಮೆಟ್ ಅವನ ತಲೆಯಲ್ಲಿ, ಅವನ ತಲೆ ನೆಲಕ್ಕೆ ಹೊಡಿತು, ಈ ವಾಸ್ ಸೇವ್ಡ್. ನನಗೆ ಇಲ್ಲಿ ಕಟ್ ಆಯ್ತು. ಬಟ್ ಅವ ಬದುಕಿರ್ಲಿಲ್ಲ ಅಂದ್ರೆ he would not have taken me. ಅವರು ನನಗೆ ರಿಕ್ಷಾದಲ್ಲಿ ಮೇಕ್ರಿ ಸರ್ಕಲ್ ಅಲ್ಲಿ ಆದ ಆಕ್ಸಿಡೆಂಟ್, ಅಲ್ಲಿಂದ ವಿಕ್ಟೋರಿಯಾ ಹಾಸ್ಪಿಟಲ್, ನಿಮ್ಮನ್ಸ್, ಫೈನಲಿ ಸೈಂಟ್ ಜಾನ್ಸ್ ಅಂತ ಆಗುವಾಗ ಫ್ರಮ್ 12 o'clock ಮಾರ್ನಿಂಗ್ 6 o'clock ಆಗಿದೆ. ನಂದು ಕಾಲು ನೆಲದಲ್ಲಿ ಹರಡಿಕೊಂಡು ರಿಕ್ಷಾದಲ್ಲಿ ಮಲಗಿ, ದೊಡ್ಡ ಹೈಟ್ ಅಲ್ಲ. Brain concussion, 18 days, I don't know what has happened. Somehow my father came to collect the dead body ಅಂತ ಏನೋ ಸರ್ವೈವ್ ಆಯ್ತು, ಹೋಯ್ತು. ಸೊ and then again Vinay as a student he had, ಅವರು ಸತ್ತೇ ಹೋದಂತ, ಮೌತ್ ಟು ಮೌತ್ ರೆಸ್ಪಿರೇಷನ್ ಕೊಟ್ಟು I had saved him. ಸೊ ಎಂಥದ್ದು ಒಂದು ಬಾಂಧವ್ಯ ಉಂಟು. ಅದು ಪ್ಯಾಲಿಯೇಟಿವ್ ಕೇರ್ ಅಂತ, ಶಾಮಕ ಆರೈಕೆ ಅಂತ ಈ ಡಾಕ್ಟರ್ಗಳಿಗೆ ಮಾಡೋದು. ಐ ವಾಸ್ ಓನ್ಲಿ ನಾನ್ ಮೆಡಿಕಲ್ ಪರ್ಸನ್. MD ಡಾಕ್ಟರ್ಸ್ ಎಲ್ಲ, ಈ ಡಾಕ್ಟರ್ BM ಹೆಗ್ಡೆದು ಮಗಳು ಮೀನಾಕ್ಷಿ ಶೆಟ್ಟಿ ಅಂಡ್ ಆಲ್ ವಾಸ್ ಮೈ ಕ್ಲಾಸ್ಮೇಟ್. ಅಂದ್ರೆ ಅವರಿಗೆ ಡಾಕ್ಟರ್ಗಳಿಗೆ, ಅವರು ಡಾಕ್ಟರ್ ಯೋಹಾನ್ ಬೆಕ್ಕರ್ ಅಂತ ಜರ್ಮನಿ ಅವರು, he was conducting this course. I saw this MD senior doctors crying. ಯಾಕಂದ್ರೆ ಇದು ಶಾಮಕ್ಕ ಅಂತ ಹೇಳಿದ್ರೆ it is how a doctor has to tell that his patient is going to die. ಬ್ಯಾಡ್ ನ್ಯೂಸ್ ಕನ್ವೆ ಮಾಡುದು ಹೇಗೆ ಅಂತ ಡಾಕ್ಟರ್ಗಳಿಗೆ ಟ್ರೈನಿಂಗ್ ಕೊಡೋದು. ಬಿಕಾಸ್ ಇನ್ ದ ಮೆಡಿಕಲ್ ಪ್ರೊಫೆಷನ್, ಬೀಯಿಂಗ್ MD ಡಾಕ್ಟರ್ಸ್, ದೇ ಆರ್ ನಾಟ್ ಟ್ರೈನ್ಡ್. ಅವರು ದೇ ವಿಲ್ ಟೆಲ್, ಈಗ ದೆನ್ ದೇ ಫೀಲ್ ಎಂಬೆರೆಸ್ಡ್. ಹೇಗೆ ಹೇಳುವುದಂತ ಗೊತ್ತಿಲ್ಲ, ಮನೆಯವರಿಗೆ ಕೋಪ ಬರ್ತದೆ. ಅದೊಂದು ಡಾಕ್ಟರ್ ಒಂದು ಪ್ರಾಣಿಯಾಗೆ ಬಂದು ಹೇಳಿ ಹೋದ್ರು ಮಾರೆ ಈಗ ಅಂತ. ಬಿಕಾಸ್ that linking, that course I had the honor of being there. ಅದು ಇಟ್ಸ್ a 20-day course spread over 6 months. 4 ದಿನ ವಾರಕ್ಕೆ ಮಾಡ್ತಿದ್ರು. 6 months ಬಂದು ಇಟ್ ಇಸ್ ಫಸ್ಟ್ ಟೈಮ್ ಇನ್ ಇಂಡಿಯಾ ಫಾರ್ ಜೆರಿಯಾಟ್ರಿಕ್ಸ್. ಕ್ಯಾನ್ಸರಿಗೆಲ್ಲ ಉಂಟು ಬೇರೆ. ಎಂದರೆ ನಿಮ್ದು ಮದ್ದು ಮುಗಿತದೆ, ಮದ್ದು ಮುಗೀತು, ಆದರೆ ರೋಗ ಮುಗಿದಿಲ್ಲ, ನೀವು ಸಾಯ್ದಿಲ್ಲ. ಬಟ್ ದೇರ್ ಇಸ್ ನೋ ಕ್ಯೂರ್ ಎಂಡ್ ಆಗ್ತದೆ. ಆದ್ರೆ ಆ ಟೈಮಿಗೆ ಕೇರ್ ಬಿಗಿನ್ ಆಗ್ತದೆ. ಫ್ರಮ್ ದ ಮದ್ದು ಎಂಡ್ ಆಯ್ತು ಅಂತ ಹೇಳಿ ಆ ಸಾಯುವ ಟೈಮ್ ತನಕ, ದಟ್ ಈಸ್ ಕಾಲ್ಡ್ ಶಾಮಕ ಆರೈಕೆ, ಇಲ್ಲದ್ರೆ ಪ್ಯಾಲಿಯೇಟಿವ್ ಕೇರ್ ಅಂತ ಹೇಳ್ತಾರೆ. ನಾನು ಒಂದು ಅಬ್ಸರ್ವರ್ ಆಗಿ ಆ ಕೋರ್ಸ್ ಅಲ್ಲಿ ಇದ್ದೆ. ನನಗೆ ಸರ್ಟಿಫಿಕೇಟ್ ಎಲ್ಲ ಬಂದಿದೆ, ಒಂದು ದೊಡ್ಡ ಜರ್ಮನಿದು ಸರ್ಟಿಫಿಕೇಟ್ ಇದು ಅಂತ. ಓಕೆ, ನಾನು ಅದನ್ನ ಇಟ್ಕೊಂಡು ಏನು ಮಾಡ್ಲಿಕ್ಕೆ ಆಗಿಲ್ಲ. ನಾನು 10 ಪೈಸೆಗೆ ಅಲ್ಲಿ ಬಿಸ್ನೆಸ್ಗೆ ಯಾರು ಬರ್ದಿಲ್ಲ ನನ್ನ ಹತ್ರ. ಬಟ್ ಐ ಹ್ಯಾಡ್ ದಟ್ ಆಪರ್ಚುನಿಟಿ ಟು ಸಿ ದ ಸೆನ್ಸಿಟಿವಿಟಿ. ಆ ಡಾಕ್ಟರ್ಗಳು ಬ್ರೇಕ್ ಡೌನ್ ಆಗುದು. ಒನ್ ಲೇಡಿ ಡಾಕ್ಟರ್, ವೆರಿ ಪ್ರೆಟಿ ಡಾಕ್ಟರ್ ಆಫ್ ವೆನ್ಲಾಕ್ಸ್ ಇದು ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ ಇದು. ಶಿ ಕ್ರೈಡ್ ಮೆನಿ ಟೈಮ್ಸ್. ಅಂದ್ರೆ ಅಲ್ಲಿ ಮದ್ದಿಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ ಅವರಿಗೆ ಅಲ್ಲಿ ಹೇಳಲಿಕ್ಕೆ ಉಂಟು, ಪೇಷಂಟಿಗೆ ಈಸ್ ಇನ್ ಬ್ಯಾಡ್ ಕಂಡೀಷನ್, ಸಾಯ್ತಾರೆ. ಮನೆಯವರ ಹತ್ರ ಹೇಳಲಿಕ್ಕೆ ಆಗ್ತಿಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅವರಿಗೆ ಕೊಡುವಂತ ಮದ್ದಿಲ್ಲ. ಡಾಕ್ಟರ್ ಈಸ್ ಇನ್ನಸೆಂಟ್ ಯಂಗ್ ಡಾಕ್ಟರ್, ಮಾಡಬೇಕು, ಹೆಲ್ಪ್ ಮಾಡಬೇಕು ಅಂತ ಡೆಸ್ಪರೇಟ್ ಇದ್ದಾರೆ. ಫ್ರಮ್ ವಿದಿನ್ ದಟ್ ಸಿನ್ಸಿಯರಿಟಿ ಇದ್ದಾಗ ಆ ಟೈಮ್ ಅಲ್ಲಿ ದ ಡಾಕ್ಟರ್ ಶೇಕ್ಸ್. ಶಿ ಕ್ರೈಡ್. ಮತ್ತೆ ಯೋಹಾನ್ ಬೆಕ್ಕರ್ ಈಸ್ ಎ ವೆರಿ ನೈಸ್ ಪರ್ಸನ್, ವೆರಿ ಕ್ಲೋಸ್ ಟು ಮೀ ನಾವು. ಅವರು ಅದನ್ನು ಹೇಗೆ ಹ್ಯಾಂಡಲ್ ಮಾಡೋದು, ಅದನ್ನು ಹೇಗೆ ಹೇಳೋದು, ಹೌ ಟು ಕನ್ವೆ ಟು ದ ಪೇಷಂಟ್ಸ್ ಫ್ಯಾಮಿಲಿಯಲ್ಲಿ ನೀವು ನೋಡಬೇಕು ಯಾರಿಗೆ ಹೇಳುವುದು. All those minor techniques which are actually very major. When there is no cure, you have to give that emotional support. And the doctor also has a heart anta. I realized by being the insider. ಖಾಲಿ ಡಾಕ್ಟರ್ಗಳಿಗೆ ಟ್ರೈನ್ ಮಾಡುವಾಗ ನಾನು ಒಂದು ಒಳಗೆ ಇದ್ದದ್ರಿಂದ, and I am taking the opportunity. ನಾನು ಅದನ್ನು ನೋಡಿದ್ದನ್ನು ಪ್ರಪಂಚಕ್ಕೆ ಹೇಳಲಿಕ್ಕೆ ಥ್ರೂ ದ ಮೀಡಿಯಾ. ಈಗ ನಿಮ್ಮ ಹತ್ರ ಹೇಳಿದಾಗೆ ಮೀಡಿಯಾ ಎಲ್ಲ ದೇ ಹ್ಯಾವ್ ಟೋಲ್ಡ್, ಮಾತಾಡ್ಲಿಕ್ಕೆ ಇದು ಸಿಕ್ಕಿದಾಗ. ಬಿಕಾಸ್ ಅನ್ಲೆಸ್ ವಿ ಹ್ಯಾವ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಡಾಕ್ಟರ್ಸ್ ಮೈಂಡ್ ಸೆಟ್, ವಿ ಕೆನಾಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಏನು ಅವ್ರು ಯಾಕೆ ಹೇಳ್ತಾರೆ, ಯಾಕೆ ಈ ಟೈಪ್ ಬಿಹೇವ್ ಮಾಡ್ತಾರೆ ಅಂದ್ರೆ. ಅವ್ರು ಈಸ್ ಎ ಲಿಮಿಟೆಡ್ ಪರ್ಸನ್. ಡಾಕ್ಟರ್ ಅಂತ ನಾವು ಗಾಡ್ ಅಂತ ಹೇಳಿದ್ರೆ ದೇ ಆರ್ ನಾಟ್ ಗಾಡ್. ನಾನು ಅಲೆಕ್ಸಾಂಡರ್, ಭಯಂಕರ ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ಇದ್ರಲ್ಲ, ಅಲೆಕ್ಸಾಂಡರ್ ನಲ್ಲಿ ಬಂದು ಫೋರಸ್ ಎಲ್ಲ ಇದು ಮಾಡಿ ಇಂಡಿಯಾ ಕಾಂಕರ್ ಮಾಡಿದವರು ಅಲೆಕ್ಸಾಂಡರ್ ದ ಗ್ರೇಟ್. Alexander the Great ಸತ್ತೋಗುವಾಗ his main wish was
the best doctors in the country, then our rule under our adipati conquered all the world, they should carry my body anta. One among his main condition was that ಮತ್ತೆ ನನ್ನ ಹತ್ರ ಇದ್ದ ವೈಡೂರ್ಯ ಇದೆಲ್ಲ ನೆಲದಲ್ಲಿ ಬಿಸಾಡಬೇಕು, ಮತ್ತೆ ನನ್ನ ಕೈ ಓಪನ್ ಇರಬೇಕು. Why? Because the best doctors have to carry my body, because ಅದರದ್ದು ಮೆಸೇಜ್ ಗೊತ್ತಾಗಬೇಕು. ಪ್ರಪಂಚದ ಮೋಸ್ಟ್ ಪವರ್ಫುಲ್ ಮ್ಯಾನ್ ನಾನು, ಬೆಸ್ಟ್ ಡಾಕ್ಟರ್ ನನ್ನ ಹತ್ರ ಇದ್ದಾರೆ, ಆದ್ರೆ ಡಾಕ್ಟರ್ಗಳಿಗೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ, ನನಗೆ ಬದುಕಲಿಕ್ಕೆ ಆಗ್ಲಿಲ್ಲ. ಅವರೇ ನನ್ನನ್ನು ಕ್ಯಾರಿ ಮಾಡುವಾಗ ಆ ಮೆಸೇಜ್ ಗೊತ್ತಾಗ್ತದೆ. ಡಾಕ್ಟರ್ ಅದು ಲಿಮಿಟೇಷನ್, ದ ಬೆಸ್ಟ್ ಡಾಕ್ಟರ್ಸ್ ಕೆನಾಟ್ ಸೇವ್ ಮೀ, ಐ ಮೋಸ್ಟ್ ಪವರ್ಫುಲ್ ಮ್ಯಾನ್. ನಂದು ಕೈ ಓಪನ್, ನಾನು ಏನು ಕೊಂಡು ಹೋಗುದಿಲ್ಲ, ಕೈ ಬಿಟ್ಟು ಹೋಗುದು, ನಂದು ಗೋಲ್ಡ್ ಚಿನ್ನ ಎಲ್ಲ ನೆಲದಲ್ಲಿ ಉಂಟು, ನನ್ನ ಹತ್ರ ಏನಿಲ್ಲ ಅಂತ. ಸೊ ಬೈ ಸೇಯಿಂಗ್ ದ್ಯಾಟ್ ಐ ಥಿಂಕ್ ಐ ಕ್ಯಾನ್ ಕನ್ಕ್ಲೂಡ್ ಫಾರ್ ದ ಮೂಮೆಂಟ್. ನಿಮ್ಮ ಹತ್ರ ಮಾತಾಡಿ ತುಂಬಾ ಸಂತೋಷ ಆಯ್ತು. ಡಾಕ್ಟರ್ ನನಗೆ ರಿಲೀವ್ ಮಾಡ್ತೀರಿ ಅಂತ ಎಣಿಸ್ತೇನೆ. ಇನ್ನೂ ಮಾತಾಡ್ಬೇಕಾದ್ರೆ ಇನ್ನು ನೆಕ್ಸ್ಟ್ ಅಲ್ಝೈಮರ್ಸ್. ಸೊ ಐ ಥಿಂಕ್ ಐ ಹ್ಯಾವ್ ಟೋಲ್ಡ್ most of what I intend to. Thank you very much. It's been an honor. Thank you, sir.